ಇನ್ನೊಂದು ನಾವು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಅಂದರೆ ಭಾರತದ ಪವರ್ ಎಷ್ಟು ಮಟ್ಟಿಗಿದೆ ಅಂದರೆ ಈ ಸೈನ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 1947ನಿಂದಲೂ ಕೂಡ ಅಷ್ಟೇ ಪಾಕಿಸ್ತಾನದ ವಿರುದ್ಧ ಅವಾಗಲೂ ಕೂಡ ಆಗುತ್ತೆ ಯುದ್ಧ. ಆ ಸಂದರ್ಭದಲ್ಲೂ ಕೂಡ ಭಾರತ ಗೆಲ್ಲುತ್ತೆ. ಅದಾದಮೇಲೆ 62ನಲ್ಲಿ ನಮ್ಮ ತಪ್ಪಿನಿಂದಾಗಿ ಚೀನಾದ ವಿರುದ್ಧ ನಾವು ಸೋಲ್ತೀವಿ. ಅದಾದಮೇಲೆ 65ನಲ್ಲಿ ಮತ್ತೆ ಪಾಕಿಸ್ತಾನ ಜೊತೆ ಯುದ್ಧ ಆದಂಥ ಸಂದರ್ಭದಲ್ಲಿ ಗೆಲ್ತೀವಿ. 71ನಲ್ಲೂ ಕೂಡ ನಾವು ಗೆಲ್ತೀವಿ. ಜಸ್ಟ್ ಈ ಒಂದು 20 ವರ್ಷಗಳ ಅಂತರದಲ್ಲಿ 4 ಯುದ್ಧವನ್ನ ಮಾಡುತ್ತೆ ಭಾರತ. ಲೆಕ್ಕ ಹಾಕೊಳ್ಳಿ ಎಷ್ಟೆಷ್ಟು ಬೇಗ ರಿಕವರ್ ಆಗಿದೆ ಅಂತ. 65ನಲ್ಲಿ ಒಮ್ಮೆ ಯುದ್ಧ ಆದಂಥ ಸಂದರ್ಭದಲ್ಲಿ ಗೆಲ್ತೀವಿ. ಜಸ್ಟ್ 6 ಇಯರ್ಸ್ ಆದ ನಂತರ ಮತ್ತೊಂದು ಯುದ್ಧ ಮಾಡಿ ಗೆಲ್ತೀವಿ ಆ ಸಂದರ್ಭದಲ್ಲಿ, ಆ ಟೈಮ್ನಲ್ಲಿ. ಆ ರೀತಿಯಾಗಿ ಪವರ್ಫುಲ್ ಆಗಿದ್ದಂಥ ಭಾರತ ಈಗ 2 ಡೇಸ್ನಲ್ಲಿ ಅಟ್ಯಾಕ್ ಅನ್ನ ಮಾಡಿ ಈಗ ಸೈಲೆಂಟ್ ಆದಂಥ ವಿಚಾರ. ಸಹಜವಾಗಿ ಪ್ರಶ್ನೆಗಳಂತೂ ಕಾಡ್ತಾ ಇರುವಂಥದ್ದು. ಆದರೆ ನರೇಂದ್ರ ಮೋದಿಯವರ ಮುಂದಿನ ನಡೆ ಏನು ಅನ್ನುವಂಥದ್ದು ಒಂದು ಕುತೂಹಲ ಇದೆ. ನಾಳೆ ಯಾವ ರೀತಿಯಾಗಿ ಭಾರತ ಬೇಡಿಕೆಯನ್ನು ಇಡುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ನೋಡೋಣ ಏನೇನಾಗುತ್ತೆ ಅಂತ. ನಾವು ಮುಂದಿನ ಸುದ್ದಿಯನ್ನು ನೋಡ್ತಾ ಹೋಗೋಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಟಿನ್ಯೂಡ್ ಪಾರ್ಟ್ ಆಗಿ ನೋಡೋದಾದ್ರೆ, ಭಾರತ ಪಾಕಿಸ್ತಾನ ನಡುವೆ ಸಂಘರ್ಷ ನಡೀತಾ ಇದೆ. ಡಬಲ್ ಗೇಮ್ ಚೀನಾಗೆ ಬಿಗ್ ಶಾಕ್. ಭಾರತದ ದಾಳಿಗೆ ಕಂಗಾಲಾಯ್ತಾ ಚೀನಾ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು. ಚೀನಾ ಚಿತ್. ಭಾರತ ಪರಾಕ್ರಮಕ್ಕೆ ಚೀನಾ ಕೂಡ ತಂಡ ಹೊಡೆದಿದೆ. ಪಾಕ್ ಜೊತೆ ನಿಲ್ತೇವೆ ಅಂತ ಇದ್ದಂಥವರು ಉಲ್ಟಾ ಹೊಡೆದು ಬಿಟ್ರ ಅನ್ನುವಂಥ ಒಂದು ಪ್ರಶ್ನೆ. ಅಜಿತ್ ದೋವಲ್ ಜೊತೆಗೆ ಚೀನಾ ಮಾತುಕತೆಯನ್ನ ಮಾಡಿರುವಂಥದ್ದು. ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಜೊತೆಗೆ ಚೀನಾ ಮಾತುಕತೆಯನ್ನ ಮಾಡಿದೆ. ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಕರೆಯನ್ನ ಮಾಡಿದ್ದಾರೆ. ಪಾಕ್ ಜೊತೆ ಶಾಶ್ವತ ಕದನ ವಿರಾಮ ಒಪ್ಪಂದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಾರು ಇವರು? ಶಾಶ್ವತ ಕದನ ವಿರಾಮ ಒಪ್ಪಂದಕ್ಕೆ ಮನವಿಯನ್ನ ಮಾಡ್ಕೊಳ್ಳೋದಕ್ಕೆ ಚೀನಾ ಯಾರು? ಈಗ ಏನಾದರೂ ಆದರೆ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರಾ? ಚೀನಾ ತಗೊಳುತ್ತಾ? ಇಲ್ಲಿ ಯಾವನೋ ಬಂದು ಉಗ್ರ ಯಾವನ್ನಾದರೂ ಸಾಯಿಸಿದ್ರೆ ಇವರು ಹೊಣೆಯನ್ನು ಹೊರ್ತಾರ? ಇವರ ಸೈನ್ಯವನ್ನು ಕಳಿಸ್ತಾರ ನಮಗೆ? ಪಾಕಿಸ್ತಾನದ ಮೇಲೆ ಆಮೇಲೆ ಅಟ್ಯಾಕ್ ಮಾಡ್ತಾರ? ಇಲ್ಲ. ಹೇಳಕ್ಕೇನಂತೆ? ಬಿಟ್ಟಿ ಸಲಹೆ ಕೊಡ್ಲಿಕ್ಕೇನಂತೆ? ಅಮೇರಿಕ ಕೊಡ್ತಾ ಇಲ್ವಾ ಬಿಟ್ಟಿ ಸಲಹೆಯನ್ನ? ಹಾಗೆ ಈಗ ಚೀನಾ ಕೊಡ್ತಾ ಇದೆ ಅಷ್ಟೇ. ಶಾಶ್ವತ ಕದನ ವಿರಾಮ ಒಪ್ಪಂದ ಮಾಡಿಕೊಳ್ಳಿಕ್ಕೆ ಮನವಿ ಅಂತೆ. ಭಾರತ ಯಾವತ್ತೂ ಈ ಸೀಸ್-ಫೈರ್ ಅನ್ನ ಬ್ರೇಕ್ ಮಾಡೇ ಇಲ್ಲ. ಇದುವರೆಗೂ ಬ್ರೇಕ್ ಮಾಡಿರುವಂಥದ್ದು ಪಾಕಿಸ್ತಾನನೇ. ಅವ್ರಿಗೆ ಹೋಗಿ ಬುದ್ಧಿ ಹೇಳಬೇಕು. ಇವ್ರು ಸಾಕ್ತಾ ಇರುವಂಥ ನಾಯಿ ಅಂದರೆ ಅದು ಪಾಕಿಸ್ತಾನ. ಅವ್ರಿಗೆ ಮೊದಲು ಬುದ್ಧಿ ಹೇಳಬೇಕಾಗಿದೆ ಚೀನಾ. ಆದರೆ ಅದನ್ನು ಬಿಟ್ಟು ಇಲ್ಲಿ ಬಿಟ್ಟು ಸಜೆಷನ್ ಕೊಡ್ಲಿಕ್ಕೆ ಬಂದಿದ್ದಾರೆ. ಪಾಕ್ ಮೇಲೆ ಭಾರತದ ರೋಷಾವೇಶಕ್ಕೆ ಚೀನಾ ಶಾಕ್ ಆಗಿದೆ. ಯಾಕೆಂದರೆ ಇವರ ಏರ್ಕ್ರಾಫ್ಟ್ಗಳನ್ನ ಹೊಡೆದಾಕಿದ್ವಿ, ಇವರ ಅಂದರೆ ಏರ್ ಡಿಫೆನ್ಸ್ ಸಿಸ್ಟಮನ್ನು ಹೊಡೆದಾಕಿದ್ವಿ, ಆಂಟಿ ಮಿಸೈಲ್ ಸಿಸ್ಟಮನ್ನು ಹೊಡೆದಾಕಿದ್ವಿ. ಚೀನಾ ಈ ಒಂದು ಭಾರತದ ಹತ್ರ ಇರುವಂಥ ತಂತ್ರಜ್ಞಾನವನ್ನು ಕಂಡು, ಇರುವಂಥ ಎಕ್ವಿಪ್ಮೆಂಟ್ಸ್ಗಳನ್ನು ಕಂಡು ಸಹಜವಾಗಿ ತಂಡ ಹೊಡೆದಿದೆ. ಮುಂದೆ ತನಗೂ ಆಪತ್ತು ಅಂತ ಭಾವಿಸಿರುವಂಥ ಚೀನಾ ನಿನ್ನೆ ಪಾಕಿಗೆ ಬೆಂಬಲ ಅಂದಂಥವರು ಇವತ್ತು ಮತ್ತಷ್ಟು ಡಿಪ್ಲೊಮ್ಯಾಟಿಕ್ ಆಗಿ ಮಾತನಾಡುವಂಥ ಕೆಲಸವನ್ನ ಮಾಡಲಾಗ್ತದೆ. ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡ್ತಾ ಹೋಗೋಣ. ನಮ್ಮ ನ್ಯೂಸ್ ಎಡಿಟರ್ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಗುಡಿ, ಇಲ್ಲಿ ಚೀನಾ ಒಂಥರ ಬಿಟ್ಟಿ ಸಲಹೆಯನ್ನ ಕೊಡ್ಲಿಕ್ಕೆ ಬಂದಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರುವಂಥದ್ದು. ಅವ್ರು ಸಾಕ್ತಾ ಇರುವಂಥ ನಾಯಿ ಪಾಕಿಸ್ತಾನಕ್ಕೆ ಫಸ್ಟ್ ಹೇಳಬೇಕಾಗಿದೆ. ಬಿಕಾಸ್ ಇದುವರೆಗೂ ಕದನ ವಿರಾಮವನ್ನ ಭಾರತ ಉಲ್ಲಂಘನೆ ಮಾಡಿಲ್ಲ. ಅದನ್ನ ಉಲ್ಲಂಘನೆ ಮಾಡಿ ಪದೇ ಪದೇ ಭಾರತವನ್ನ ಕೆಣಕ್ತಾ ಇರುವಂಥದ್ದು ಪಾಕಿಸ್ತಾನ. ಈಗ ಶಾಶ್ವತ ಕದನ ವಿರಾಮ ಒಪ್ಪಂದವನ್ನ ಮಾಡ್ಕೊಳ್ಳೋಣ ಅಂದ್ರೆ ಏನರ್ಥ ಅಂತ, ಅಕಸ್ಮಾತ್ ಇಲ್ಲಿ ಏನಾದರೂ ಆಯ್ತು ಅಂತ ಇಟ್ಕೊಳ್ಳೋಣ, ಅದಕ್ಕೆ ಚೀನಾ ರೆಸ್ಪಾನ್ಸಿಬಲ್ ಆಗುತ್ತಾ? ಅವ್ರು ತನ್ನ ಸೇನೆಯನ್ನ ಕಳಿಸ್ಬಿಟ್ಟು ನಾವು ಹೇಳ್ದಂತೆ ಅವ್ರು ನೆಡ್ಕೊಂಡಿಲ್ಲ ಅಂದ್ಬಿಟ್ಟು ಏನು ಅಟ್ಯಾಕ್ ಮಾಡ್ತಾರಂತ? ಪೃಥ್ವಿ, ಪ್ರಮುಖವಾಗಿ ನೋಬಡಿ ವಾಂಟ್ಸ್ ಪವರ್ಫುಲ್ ಇಂಡಿಯಾ. ಯಾಕಂದ್ರೆ ಭಾರತ ಒಂದು ಸಿವಿಲೈಸೇಷನಲ್ ಪವರ್. ಆ ಸಿವಿಲೈಸೇಷನಲ್ ಪವರ್ ಏನಾದ್ರೂ ಸ್ಟ್ರಾಂಗ್ ಆಗ್ಬಿಟ್ರೆ ಪ್ರಪಂಚದ ಹೆಗಮನಿಯ ಸಾಧಿಸ್ತಾ ಇರತಕ್ಕಂತ ಯಾವ್ದು ಪ್ರಮುಖ ರಾಷ್ಟ್ರಗಳಿದಾವೆ, ಅದು ಅಮೆರಿಕ ಇರ್ಬೋದು, ಚೈನಾ ಇರ್ಬೋದು, ರಷ್ಯಾ ಇರ್ಬೋದು, ಅಥವಾ ಯುರೋಪಿಯನ್ ರಾಷ್ಟ್ರಗಳಿರ್ಬೋದು, ಇಂಗ್ಲೆಂಡ್ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ರಾಷ್ಟ್ರಗಳಿಗೆ ತನ್ನ ನಾಯಕತ್ವ, ತನ್ನ ಹೆಗಮನಿ ಡೌನ್ ಆಗ್ತಾ ಹೋಗುತ್ತೆ ಅನ್ನುವಂತ ಭಯ ಇದ್ದೇ ಇದೆ ಮುಂಚಿನಿಂದಲೂ ಕೂಡ. ಹೀಗಾಗಿ ಭಾರತ ಸ್ವತಂತ್ರ ಪಡೆದುಕೊಂಡಾಗಿನಿಂದಲೂ ಕೂಡ ಈ ಪಾಕಿಸ್ತಾನ ಅಂತಕ್ಕಂಥ ಒಂದು ಮ್ಯಾಡ್ ಡಾಗ್, ಒಂದು ರೇಬಿಸ್ ಇರ್ತಕ್ಕಂಥ ಹುಚ್ಚು ನಾಯಿಯನ್ನ ಸಾಕ್ತಾ ಬಂದಿರುವಂತದ್ದು. ಯಾವಾಗೆಲ್ಲ ಭಾರತ ಸ್ಟ್ರಾಂಗ್ ಆಗುತ್ತೆ ಅಂತ ಅನ್ಸುತ್ತೋ ಇವರು ಅದನ್ನ ಚೂ ಬಿಡ್ತಾರೆ, ಒಂದು ಬಾರಿ ಅದು ಬಂದು ಕಚ್ಚಿ ಹೋಗುತ್ತೆ. ನಾವು ಪಾಪ ಹೋಗ್ಲಿ ನಾಯಿ ಬಿಡು ಅದನ್ನೇನು ಹೊಡೆಯೋದು ಅನ್ಕೊಂಡು ನಾವು ಸುಮ್ಮನೆ ಇರ್ತಾ ಇದ್ರೆ ನಾವು ಇಲ್ಲಿ ರೇಬಿಸ್ ಇಂಜೆಕ್ಷನ್ ಅನ್ನ ಹಾಕಿಸ್ಕೊಂಡು ಮತ್ತೆ ಸಮಯಾವಕಾಶವನ್ನ ತೆಗೆದುಕೊಂಡು ನಾವು ಸುಧಾರಿಸ್ಕೊಳ್ಬೇಕು. ಸುಧಾರಿಸಿ ಇನ್ನೇನು ಎದ್ ನಿಲ್ತೀವಿ ಅಂದಾಗ ಮತ್ತೊಂದು ಬಾರಿ ಆ ನಾಯಿಯನ್ನ ಬಿಡ್ತಾ ಬರ್ತಾ ಇದ್ರು. ಆದ್ರೆ 2014ರಿಂದ ಪರಿಸ್ಥಿತಿ ಬೇರೆ ಆಗ್ತಾ ಹೋಯ್ತು. ಆ ಹುಚ್ಚು ನಾಯಿ ಬಂದಾಗಲೊಮ್ಮೆ ಅದಕ್ಕೆ ಹೊಡೆದು ಕಳಿಸುವಂತದ್ದಾಗ್ತಿತ್ತು. ಈ ಬಾರಿ ಅಂತೂ ಇವರೆಲ್ಲರೂ ಮಧ್ಯಪ್ರವೇಶ ಮಾಡದೇ ಇದ್ರೆ, ನ್ಯೂಕ್ಲಿಯರ್ ಪವರ್ ಏನಾದ್ರೂ ಪಾಕಿಸ್ತಾನ ಆಗದೆ ಇದ್ರೆ ಅದರ ನಿರ್ನಾಮ ಸಂಪೂರ್ಣವಾಗಿ ಹೋಗ್ತಾ ಇತ್ತು. ಹೀಗಾಗಿ ಸಹಜವಾಗಿ ಚೀನಾಕ್ಕೆ ಮುಂಚಿಂದನೂ ಇರುವಂತದ್ದು ಭಯ. ಅದರಲ್ಲೂ ಕೂಡ ಚೀನಾ ಇಲ್ಲಿ ಗಮನಿಸಲೇಬೇಕಾಗಿರ್ತಕ್ಕಂಥದ್ದು, ಯಾಕೆ ಚೀನಾ ಇಷ್ಟು ಪದೇ ಪದೇ ಮೂಗು ತೋರಿಸ್ತಾ ಇದೆ ಅಂದ್ರೆ, ಸಿಪೆಕ್ ಅಂತ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಅದೆಲ್ಲ ಅದು ಹೋಗುತ್ತೆ.
ಅದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಮೂಲಕವಾಗಿ ಹಾದು ಹೋಗುವಂತದ್ದು. ಭಾರತ ಸಾಕಷ್ಟು ಬಾರಿ ಹೇಳಿದೆ, ನೀವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ನಮ್ಮ ಪ್ಲೇಸ್ ಅದು ಅಂತ ಹೇಳಿದ್ರು ಕೂಡ $60 ಬಿಲಿಯನ್ ಅಧಿಕವಾದಂತ ದುಡ್ಡನ್ನ ಪಾಕಿಸ್ತಾನದಲ್ಲಿ ಇನ್ವೆಸ್ಟ್ ಮಾಡಿರುವಂತದ್ದು ಚೈನಾ. ಅದಷ್ಟೇ ಅಲ್ಲ, ಅವರಿಗೆ JF-17 ವಿಮಾನಗಳಿರ್ಬೋದು, J-10 ಯುದ್ಧ ವಿಮಾನಗಳಿರ್ಬೋದು, ರೆಡಾರ್ಸ್ ಗಳಿರ್ಬೋದು, PL-15E ಅಂತಕ್ಕಂತ ಮೋಸ್ಟ್ ಅಡ್ವಾನ್ಸ್ಡ್ ಅಂತ ತಮಗೆ ತಾವೇ ಬಿಂಬಿಸಿಕೊಂಡಂತ ಲಾಂಗ್ ರೇಂಜ್ ಬಿಯಾಂಡ್ ವಿಜುವಲ್ ಮಿಸೈಲ್ಸ್ ಗಳಿರಬಹುದು, ಅಥವಾ ಅವರಿಗೆ ಬಳಕೆ ಆಗ್ತಕ್ಕಂತ ಮದ್ದುಗಳು, ಗುಂಡುಗಳು, ಗನ್ನು, ಗ್ರೆನೇಡ್ಗಳು, HQ-9 ಆಂಟಿ ಡಿಫೆನ್ಸ್ ಸಿಸ್ಟಮ್, ಆಂಟಿ ಮಿಸೈಲ್ ಸಿಸ್ಟಮ್ ಪ್ರತಿಯೊಂದನ್ನು ಪ್ರೊವೈಡ್ ಮಾಡುವಂತದ್ದು ಇದೇ ಚೀನಾ ಆಗಿರುವಂತದ್ದು ಪೃಥ್ವಿ. ಹೀಗಾಗಿ ಸಹಜವಾಗಿ ಅನ್ಸುವಂತದ್ದು ಏನಂದ್ರೆ ಇಲ್ಲಿ ಅವರಿಗೆ ಸೋಲಿನ ಮುಖಭಂಗ ಆಗಿರುವಂತದ್ದು ಇದೆ. ಆಕ್ಚುಲಿ ಪಾಕಿಸ್ತಾನ ಇಲ್ಲಿ ಮುಖವಾಡ ಅಷ್ಟೇ, ಅದರ ಹಿಂದೆ ಇದ್ದಂತ ಶಕ್ತಿ ಈ ಚೈನಾ. ಹೀಗಾಗಿ ಅವರು ಒಂದ್ ರೀತಿಯಿಂದ ವಿಚಲಿತ ಆಗಿರೋದು ಸಹಜವಾಗಿರುತ್ತೆ. ಚೈನಾಕ್ಕೆ ಇನ್ನೊಂದು ಭಾಸವಾಗಿರುತ್ತೆ, ಗಲ್ವಾನ್ ಸಮಯದಲ್ಲಿ ಭಾರತ ನಮ್ಮನ್ನ ಇಷ್ಟು ಸ್ಟ್ರಾಂಗ್ ಆಗಿ ಯಾಕೆ ವಿರೋಧ ಮಾಡ್ತೋ, ಅವರ ಬಳಿಯಲ್ಲಿ ಇದ್ದಂತ ಪವರ್ ಏನನ್ನೋದು ಕೂಡ ಈಗ ಅವರಿಗೆ ಒಂದು ಅಂದಾಜ್ ಸಿಕ್ಕಿರುತ್ತೆ. ಹೀಗಾಗಿ ಚೀನಾವನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ, ಅಮೆರಿಕವನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಯಾವುದೇ ರಾಷ್ಟ್ರವನ್ನ ಈ ಒಂದು ಜಿಯೋ ಪೊಲಿಟಿಕಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಂಬೋದಕ್ಕೆ ಸಾಧ್ಯ ಇಲ್ಲ. ನಾವು ನಂಬಬೇಕಾಗಿರೋದು ನಮ್ಮ ಅಮೆರಿಕ ಬಿಟ್ಟಿ ಸಲಹೆ ಕೊಡ್ತಾ ಇದೆ, ಚೀನಾನು ಕೂಡ ಬಿಟ್ಟಿ ಸಲಹೆ ಕೊಡ್ತಾ ಇದೆ. ಇಲ್ಲಿ ಸಾಯ್ತಾ ಇರೋದು ನಮ್ ಜನ, ಅವ್ರ ಜನ ಅಲ್ಲ. ಇಲ್ಲಿ ಅತಿ ಹೆಚ್ಚು ಭಯೋತ್ಪಾದನೆ ದಾಳಿಗಳಾಗಿರುವಂಥದ್ದು ಭಾರತಕ್ಕೆ. ಭಾರತ ಏನು ಉತ್ತರ ಕೊಡಬೇಕು ಅದನ್ನು ಕೊಡ್ತಾ ಇದೆ. ಆದರೆ ಇವರೆಲ್ಲ ಇವರ ದೇಶಕ್ಕೆ ಏನಾದರೂ ಪ್ರಾಬ್ಲಮ್ ಆದರೆ ಅದು ಇಡೀ ವಿಶ್ವದ ಪ್ರಾಬ್ಲಮ್ ಅಂತ ಬಿಂಬಿಸ್ಕೊಳ್ತಾರೆ. ಆದರೆ ಭಾರತಕ್ಕೆ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಅದು ಬರೀ ಭಾರತದ ಪ್ರಾಬ್ಲಮ್ ಅಂತ ಬಿಲ್ಸ್ಬಿಟ್ಟು ಅದನ್ನು ಕಾರ್ನರ್ ಮಾಡುವಂಥ ಕೆಲಸ ಮಾಡೋದು ಎಷ್ಟು ಸರಿ ಅಂತ ಕ್ವಿಕ್ ಆಗಿ ಹೇಳಿ. ಇಲ್ಲಿ ಸರಿ ತಪ್ಪುಗಳ ವಿಚಾರ ಬರೋದೇ ಇಲ್ಲ. ಯಾಕಂದ್ರೆ ಜಿಯೋ ಪೊಲಿಟಿಕ್ಸ್ ನಲ್ಲಿ ಯಾರು ಕೂಡ ಯಾರಿಗೂ ಶಾಶ್ವತ ಫ್ರೆಂಡ್ಸ್ ಅಲ್ಲ, ಅಥವಾ ಶಾಶ್ವತವಾಗಿರ್ತಕ್ಕಂಥ ವೈರಿನೂ ಅಲ್ಲ. ಇಂಟ್ರೆಸ್ಟ್ ಅಷ್ಟೇ ಮ್ಯಾಟರ್ ಆಗುವಂತದ್ದು. ಹೀಗಾಗಿ ಸಹಜವಾಗಿ ಪ್ರತಿಯೊಂದು ದೇಶಗಳು ತಮ್ಮ ಕೈಲಾದಂತ ಕೆಲಸವನ್ನ ಮಾಡ್ತವೆ, ಭಾರತವನ್ನ ಕೆಳಗಡೆ ಎಳಿತಾನೆ ಇರಬೇಕು ಅನ್ನುವಂಥದ್ದು. ನಾನು ಅದಕ್ಕೆ ಹೇಳ್ತಾ ಇದ್ದು, ನಾವು ನಂಬಿಕೆಯನ್ನ ಇಡಬೇಕಾಗಿರುವಂತದ್ದು ನಮ್ಮ ಸೇನೆಗಳೇನಿದಾವೆ, ನಮ್ಮ ನಾಯಕತ್ವ ಏನಿದೆ, ನಮ್ಮ ಮೇಲೆ ನಾವು ನಂಬಿಕೆಯನ್ನ ಇಟ್ಕೊಳ್ಬೇಕೇ ಹೊರತು ಅವರ ಮೇಲೆ ಇರುವಂತ ವಿಚಾರ ಇಲ್ಲ. ಇನ್ನು ಕೂಡ ನಮ್ಮಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ, ಸಾಕಷ್ಟು ಬೆಳವಣಿಗೆ ಆಗುವಂತದ್ದಿದೆ. ಭಾರತ ಇವತ್ತು ಸೂಪರ್ ಪವರ್ ಆಗುವ ಹಂತಕ್ಕೆ ಹೋಗ್ತಾ ಇದೆ, ಅಭಿವೃದ್ಧಿಶೀಲ ರಾಷ್ಟ್ರವಾಗಿರುವಂತದ್ದು ಈಗ ಸೂಪರ್ ಪವರ್ ಆಗುವಂತ ದಾಪುಗಾಲು ಇಡ್ತಾ ಇದೆ ಅಂದಾಗ ನಮ್ಮಲ್ಲಿರುವಂತಹ ಗೊಂದಲಗಳನ್ನ ನಿವಾರಣೆ ಮಾಡ್ಕೋಬೇಕು. ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳೇನಿದಾವೆ, ಎಸ್ಪೆಷಲಿ ನಮ್ಮಲ್ಲಿ ಏರ್ಕ್ರಾಫ್ಟ್ ಗಳ ಕೊರತೆ ಅತಿಯಾಗಿ ಕಾಡ್ತಾ ಇದೆ. ಏರ್ಕ್ರಾಫ್ಟ್ ಗಳ ಪವರ್ ಏನಂತ ಈಗ ಗೊತ್ತಾಗಿದ್ರು ಕೂಡ ನಮಗೆ ಇರಬೇಕಾಗಿರ್ತಕ್ಕಂಥ ಸ್ಕ್ವಾಡ್ರನ್ ಗಳಿಲ್ಲ. 48 ಸ್ಕ್ವಾಡ್ರನ್ಸ್ ಗಳು ನಮಗೆ ಬೇಕಾಗಿರುವಂತದ್ದು. ನಮ್ಮ ಬಳಿಯಲ್ಲಿ ಇರುವಂತದ್ದು ಕೇವಲ 28-29 ಸ್ಕ್ವಾಡ್ರನ್ ಗಳು ಮಾತ್ರ ಇದಾವೆ. ಈಗ MiG-21 ಇನ್ನೇನು ರಿಟೈರ್ಡ್ ಆಗ್ತಾ ಇದೆ, ಆಲ್ರೆಡಿ 50 ವರ್ಷಗಳು ಕಳೆದು ಹೋಗಿರುವಂತಹ ಒಂದು ಯುದ್ಧ ವಿಮಾನ ಅದು. ಹೀಗಾಗಿ ನಮ್ಮಲ್ಲಿ ಸಮಸ್ಯೆಗಳಿದಾವೆ, ಸಾಕಷ್ಟು ತೊಂದರೆಗಳಿದಾವೆ. ಅದೆಲ್ಲ ಇದ್ದಾಗ್ಯೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಪೆಟ್ಟನ್ನ ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದೀವಿ ಅಂದ್ರೆ ನಮ್ಮ ಪ್ರಿಪರೇಷನ್ ಹೇಗಿದೆ ಅಂತ ತೋರಿಸ್ತಾ ಇದೆ. ಈಗಲೂ ಕೂಡ ಇದು ನಿಲ್ತಾ ಇಲ್ಲ. ಮತ್ತೆ ಹೇಳ್ತಾ ಇರುವಂತದ್ದು ಕೇವಲ ಆಪರೇಷನ್ ಸಿಂಧೂರಕ್ಕೆ ತಾತ್ಕಾಲಿಕವಾದಂತಹ ತಡೆ ಇರಿಯ ಹೊರತು ಪಾಕಿಸ್ತಾನದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬ್ರೀದಿಂಗ್ ಸ್ಪೇಸ್ ಅನ್ನ ಭಾರತ ಕೊಡ್ತಾ ಇಲ್ಲ. ಇನ್ನೂ ಕೂಡ ಸಿಂಧೂ ನದಿ ಒಪ್ಪಂದ ಅಭಿಯಾನ್ಸ್ ಅಲ್ಲೇ ಇರ್ತಕ್ಕಂಥದ್ದು, ಅವರ ಮೇಲೆ ಇರ್ತಕ್ಕಂಥ ಎಲ್ಲಾ ನಿಷೇಧಗಳು ಇನ್ನು ನಿಷೇಧವಾಗಿ ಉಳ್ಕೊಂಡಿರುವಂತದ್ದು. ಹೀಗಾಗಿ ಪೃಥ್ವಿ ಓವರ್ ಆಲ್ ಆಗಿ ನಾವು ಗಮನಿಸಬೇಕು. ನಾಳೆ ನಡೆಯುವಂತ DGM ಒಂದು ಚರ್ಚೆಯಲ್ಲಿ ಕೆಲವೊಂದಿಷ್ಟು ಮಾತುಕತೆ ಆಗ್ಬೋದೇ ಹೊರತು ಯಾವ್ದು ದೊಡ್ಡ ರಿಸಲ್ಟ್ ಬರೋದಿಲ್ಲ. ಆದ್ರೆ ಭಾರತದ ಗುರಿ ದೊಡ್ಡದಿದೆ, ಅದೇ ಕಾರಣದಿಂದಾಗಿ ಪ್ರಿಪರೇಷನ್ಸ್ ಗಳು ನಡೀತಾ ಇದಾವೆ. ನಾವು ಭಾರತೀಯರು ಸ್ವಲ್ಪ ಸ್ವಯಂವನ್ನು ವಹಿಸಬೇಕು, ಮಹತ್ವಾಕಾಂಕ್ಷೆ ಇದೆ, ಅದಕ್ಕೆ ಸಮಯನೂ ಕೂಡ ಬೇಕಾಗುತ್ತೆ. ಓಕೆ, ಧನ್ಯವಾದ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ.